ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಅಬ್ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಆರ್ಸ್ಟೆಡ್ನ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಮೇಲೆ ಒಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಅಂತಂದ್ರೆ ಅವಾಹಕ ಹೊದಿಕೆ ಇರುವ 2 ವೈರ್ಗಳು, ಒಂದು ದಿಕ್ಸೂಚಿ ಅಥವಾ ಕಂಪಾಸ್, ಪ್ಲಾಸ್ಟಿಕ್ ಬಾಟಲ್ನ 2 ಮುಚ್ಚುಳಗಳು, ದಪ್ಪನೆಯ ತಾಮ್ರದ ತಂತಿ, 1.5 ವೋಲ್ಟ್ ಬ್ಯಾಟರಿ, ಇನ್ಸುಲೇಷನ್ ಟೇಪ್ ಹಾಗೂ ಕತ್ತರಿ. ಈಗ ಈ ಪ್ರಯೋಗವನ್ನ ಹೇಗೆ ಮಾಡಬಹುದು ಅನ್ನೋದನ್ನ ನೋಡೋಣ. ಮೊದಲಿಗೆ ಈ ದಪ್ಪನೆಯ ತಾಮ್ರದ ತಂತಿಯ 2 ತುದಿಗಳಿಗೆ ಒಂದೊಂದು ಈ ಅವಾಹಕ ಹೊದಿಕೆ ಇರುವ ವೈರ್ಗಳನ್ನ ಜೋಡಿಸ್ಬೇಕು. ಇಷ್ಟು ಜೋಡಿಸಿದ ನಂತರ ಈ ದಪ್ಪನೆಯ ತಾಮ್ರದ ತಂತಿಯನ್ನ ಈ ಮುಚ್ಚುಳಗಳ ಮೇಲೆ ಇಡಬೇಕು. ಈ ಮುಚ್ಚುಳಗಳು ಈ ದಿಕ್ಸೂಚಿಗಿಂತ ಸ್ವಲ್ಪ ಎತ್ತರದಲ್ಲಿ ಇರುವಂತೆ ಇರಬೇಕು. ಈಗ ಈ ತಾಮ್ರದ ತಂತಿಯ ತುದಿಗಳಿಗೆ ಇನ್ಸುಲೇಷನ್ ಟೇಪ್ ಅನ್ನ ಅಂಟಿಸೋಣ. ಈಗ ಈ ದಿಕ್ಸೂಚಿಯನ್ನ ಗಮನಿಸಿ. ಈ ದಿಕ್ಸೂಚಿಯ ಕೆಂಪು ಬಣ್ಣದ ತುದಿಯು ಉತ್ತರ ದಿಕ್ಕಿಗೆ ಸ್ಥಿರವಾಗಿರುವಂತೆ ನಾವು ಇದನ್ನ ವ್ಯವಸ್ಥೆಗೊಳಿಸ್ಬೇಕು. ಕಂಪಾಸ್ ಅನ್ನ, ದಿಕ್ಸೂಚಿಯನ್ನ. ಈಗಿದು 0 ಡಿಗ್ರಿಗೆ ಅದ. ದಿಕ್ಸೂಚಿಯ ತುದಿಯು 0 ಡಿಗ್ರಿಗೆ ಅದ ಅಂದ್ರೆ ಎಕ್ಸಾಕ್ಟ್ ಉತ್ತರ ಧ್ರುವವನ್ನ ಪ್ರತಿನಿಧಿಸ್ಲಿಕ್ಕತ್ತದ. ಇದು ಪೂರ್ವ ದಿಕ್ಕು, ಇದು ಪಶ್ಚಿಮ ದಿಕ್ಕು, ಇದು ಉತ್ತರ, ಇದು ದಕ್ಷಿಣ. ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಾನೀಗ ಈ ಕಂಪಾಸ್ ಅನ್ನ ವ್ಯವಸ್ಥೆ ಮಾಡಿಟ್ಟಿನಿ. ಇದ ನೇರದಲ್ಲಿನೇ ಈ ತಂತಿ ಬರುವಂಗ ನಾವು ಇಡಬೇಕು. ಸರಿಯಾಗಿ ಇದ ನೇರದಲ್ಲಿಯೇ ತಂತಿ ಬರುವಂಗ ನಾವು ವ್ಯವಸ್ಥೆಗೊಳಿಸ್ಬೇಕು. ಈಗ ದಪ್ಪನೆಯ ತಾಮ್ರದ ತಂತಿಯೂ ಸಹಿತ ಉತ್ತರ ದಕ್ಷಿಣ ನೇರದಲ್ಲಿನೇ ಅದ. ಈಗ ಈ ವೈರ್ಗಳು ಸರದಾಡಲಾರ್ದಂಗ ಮತ್ತ ಇಲ್ಲಿ ಇನ್ಸುಲೇಷನ್ ಟೇಪ್ ಅನ್ನ ಅಂಟಿಸ್ಕೊಳ್ಬೇಕು.
ಎಸ್, ಈಗ ಸರಿಯಾಗಿ ದಿಕ್ಸೂಚಿಯ ನೇರದಲ್ಲಿಯೇ ಮೇಲ್ಭಾಗದಲ್ಲಿ ದಪ್ಪನೆಯ ತಾಮ್ರದ ತಂತಿ ಬಂದಿದೆ. ಈಗ ನಾವು ದಿಕ್ಸೂಚಿಯನ್ನ ಗಮನಿಸಿದಾಗ ಯಾವುದೇ ರೀತಿಯ ವಿಚಲನೆ ಆಗ್ತಾ ಇಲ್ಲ, ಸ್ಥಿರವಾಗಿ ಅದ. ವಿದ್ಯುತ್ ಪ್ರವಾಹ ಇಲ್ಲ. ಈಗ ಈ ಒಂದು ತಂತಿಯ ಮೂಲಕ ಆಯರ್ಸ್ಟೆಡ್ ಎಂಬ ವಿಜ್ಞಾನಿ ಏನ್ ಹೇಳ್ತಾನ ಅಂತಂದ್ರೆ, ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಉಂಟಾದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗ್ತದ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ತನ್ನ ಸುತ್ತಲೂ ಕಾಂತಕ್ಷೇತ್ರವನ್ನ ಉಂಟು ಮಾಡುತ್ತದೆ ಎಂಬ ಸಂಗತಿಯನ್ನ ಮೊತ್ತ ಮೊದಲಿಗೆ ಆಯರ್ಸ್ಟೆಡ್ ಅಂತಕ್ಕಂತಹ ವಿಜ್ಞಾನಿ ತಿಳಿಸ್ಕೊಡ್ತಾನ. ಈಗ ನಾವು ವಿದ್ಯುತ್ ಹರಿಸ್ಲಿಕ್ಕತ್ತಿಲ್ಲ, ನಿಶ್ಚಲವಾಗ್ಯದ ಈ ಕಂಪಾಸ್. ಈಗ ನಾನು ಈ 1.5 ವೋಲ್ಟ್ ಬ್ಯಾಟ್ರಿನ ತಗೊಂಡು ಈ ಒಂದು ವೈರಿನ ಮೂಲಕ ನಾನು ವಿದ್ಯುತ್ತನ್ನ ಸರಬರಾಜು ಮಾಡ್ತೀನಿ, ವಿದ್ಯುತ್ತನ್ನ ಹರಿಸ್ತೇನೆ. ಇದು ಧನ ಧ್ರುವ, ಇದು ಋಣ ಧ್ರುವ. ಧನ ಧ್ರುವದಿಂದ ವಿದ್ಯುತ್ ಪ್ರವಹಿಸ್ತದ. ನೋಡ್ರಿ, ಈಗ ವಿಚಲನೆ ಹೊಂದದೋ ಅಥವಾ ಇಲ್ಲೋ ಅನ್ನೋದನ್ನ ನೋಡೋಣ. ಎಸ್, ಯಾಕೆ ದಿಕ್ಸೂಚಿ ವಿಚಲನೆ ಹೊಂದ್ಲಿಕ್ಕತ್ತದ ಅಂತಂದ್ರೆ, ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುವುದರ ಪರಿಣಾಮದಿಂದ ದಿಕ್ಸೂಚಿ ಏನಾಗ್ಲಿಕ್ಕತ್ತದ, ವಿಚಲನೆ ಹೊಂದ್ಲಿಕ್ಕತ್ತದ. ಈಗ ದಿಕ್ಸೂಚಿಯ ವಿಚಲನೆಯು ಯಾವ ನೇರದಲ್ಲಿ ಉಂಟಾಗ್ತದ ಅನ್ನೋದನ್ನ ನೋಡೋಣ. ಅಂದ್ರೆ ಉತ್ತರದಿಂದ ಪೂರ್ವದ ಕಡೆಗೆ ವಿಚಲನೆ ಹೊಂದೈತೋ ಅಥವಾ ಉತ್ತರದಿಂದ ಪಶ್ಚಿಮದ ಕಡೆಗೆ ವಿಚಲನೆ ಹೊಂದೈತೆ ಅನ್ನೋದನ್ನ ನೋಡೋಣ. ನಾವೀಗ ದಿಕ್ಸೂಚಿಯ ಮೇಲ್ಭಾಗದಲ್ಲಿ ದಪ್ಪನೆಯ ತಾಮ್ರದ ತಂತಿಯನ್ನ ಇಟ್ಟಿವಿ. ಆಮೇಲೆ ಇದು ಧನ ಧ್ರುವ, ಇದು ಋಣ ಧ್ರುವ. ಧನ ಧ್ರುವದ ಮೂಲಕ ವಿದ್ಯುತ್ ಪ್ರವಹಿಸ್ತಿರ್ತತೆ. ಅಂದ್ರೆ ದಕ್ಷಿಣದಿಂದ ಉತ್ತರದ ಕಡೆಗೆ ವಿದ್ಯುತ್ ಪ್ರವಾಹ ಉಂಟಾಗುತ್ತ. ಈಗ ದಿಕ್ಸೂಚಿಯು ಯಾವ ನೇರದಲ್ಲಿ ವಿಚಲನೆ ಹೊಂದದ ಅನ್ನೋದನ್ನ ಗಮನಿಸಿ. ಪೂರ್ವದ ಕಡೆಗೆ ವಿಚಲನೆ ಹೊಂದೈತೋ ಅಥವಾ ಪಶ್ಚಿಮದ ಕಡೆಗೆ ವಿಚಲನೆ ಹೊಂದೈತೋ ಅನ್ನೋದನ್ನ ಗಮನಿಸಿ. ಎಸ್, ಪಶ್ಚಿಮದ ಕಡೆಗೆ ವಿಚಲನೆ ಹೊಂದುತ್ತದೆ. ಯಾವ ಸಂದರ್ಭದಲ್ಲಿ? ಇದು ವಾಹಕ ತಂತಿಯು ದಿಕ್ಸೂಚಿಯ ಮೇಲ್ಭಾಗದಲ್ಲಿರಬೇಕು, ವಿದ್ಯುತ್ ಪ್ರವಾಹವು ದಕ್ಷಿಣದಿಂದ ಉತ್ತರದ ಕಡೆಗೆ ಹರಿತಿರಬೇಕು. ಆಗ ದಿಕ್ಸೂಚಿಯು ಪಶ್ಚಿಮದ ಕಡೆಗೆ ವಿಚಲನೆ ಹೊಂದುತ್ತದೆ. ನೋಡಿ ನಾವು. ಓಕೆ, ಇನ್ನೊಂದ್ಸಲ ನೋಡ್ರಿ. ಎಸ್, ಈಗ ಈ ಬ್ಯಾಟರಿಯ ಧ್ರುವಗಳನ್ನ ನಾನು ಬದಲಾಯಿಸ್ತೇನೆ. ಅಂದ್ರೆ ಧನ ಧ್ರುವವನ್ನ ಈ ಕಡೆ ತಗೊಂಡ್ ಬರ್ತೀನಿ, ಋಣ ಧ್ರುವವನ್ನ ಈ ಕಡೆ ತಗೊಂಡ್ ಬರ್ತೀನಿ. ಅಂದ್ರೆ ಈಗ ವಿದ್ಯುತ್ ಪ್ರವಾಹವು ಉತ್ತರದಿಂದ ದಕ್ಷಿಣದ ಕಡೆಗೆ ಆಗುವಂತೆ ನಾ ಮಾಡ್ತೀನಿ. ವಿದ್ಯುತ್ ಪ್ರವಾಹದ ದಿಕ್ಕನ್ನ ನಾನೀಗ ಬದಲಾಯಿಸ್ತೇನೆ. ಓಕೆ, ಈಗ ದಿಕ್ಸೂಚಿಯು ಯಾವ ಕಡೆ ವಿಚಲನೆ ಹೊಂದದ ಅನ್ನೋದನ್ನ ಗಮನಿಸಿ. ಎಸ್, ಪೂರ್ವದ ಕಡೆಗೆ ವಿಚಲನೆ ಹೊಂದುತ್ತಿರುವುದನ್ನ ಗಮನಿಸಿ. ಮೊದಲಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ದಿಕ್ಸೂಚಿಯು ವಿಚಲನೆ ಹೊಂದುತ್ತದೆ. ಎಸ್, ಇನ್ನೊಂದ್ಸಲ ಸಂಪರ್ಕಗೊಳಿಸ್ತೀನಿ ನೋಡ್ರಿ. ಎಸ್, ವಿದ್ಯುತ್ ಪ್ರವಾಹವು ಉತ್ತರದಿಂದ ದಕ್ಷಿಣದ ಕಡೆಗೆ ಇದ್ದಾಗ ದಿಕ್ಸೂಚಿಯು ಪೂರ್ವದ ಕಡೆಗೆ ವಿಚಲನೆ ಹೊಂದುತ್ತದೆ. ಅಂದ್ರೆ ವಿದ್ಯುತ್ ಪ್ರವಾಹದ ನೇರ ಬದಲಾಯಿಸಿದಾಗ ಕಾಂತಕ್ಷೇತ್ರದ ದಿಕ್ಕು ಸಹಿತ ಏನಾಗ್ತದ, ಬದಲಾವಣೆ ಹೊಂದುತ್ತದೆ ಅಂತ ಹೇಳಿ ಇದರಿಂದ ಗೊತ್ತಾಗ್ತದ. ಇದು ಯಾವ ಸಂದರ್ಭದಲ್ಲಿ? ದಿಕ್ಸೂಚಿಯ ಮೇಲ್ಭಾಗದಲ್ಲಿ ತಾಮ್ರದ ತಂತಿ ಇದ್ದಾಗ. ಓಕೆ, ಈಗ
ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಇರ್ತದ ಅನ್ನೋದು ನಮಗ್ ಗೊತ್ತಾತು. ಈ ದಿಕ್ಸೂಚಿಯನ್ನ ನಾನು ಒಂದ್ ಸ್ವಲ್ಪ ದೂರದಲ್ಲಿ ತಗೊಂಡ್ ಬರ್ತೀನಿ. ಎಸ್, ಈಗ ನಾನು ವಿದ್ಯುತ್ ಅನ್ನ ಹರಿಸ್ತೀನಿ. ವಿಚಲನೆ ಆಗ್ತದೋ ಅಥವಾ ಇಲ್ಲೋ ಅನ್ನೋದನ್ನ ನೋಡೋಣ. ಸ್ವಲ್ಪ ಪ್ರಮಾಣದಲ್ಲಿ ವಿಚಲನೆ ಆಗ್ಲಿಕ್ಕತ್ತದ, ಮೊದಲಿನಷ್ಟು ಜೋರಾಗಿ ಆಗ್ತಾ ಇಲ್ಲ. ಯಾಕ ಅಂತಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ದೂರ ಹೋದಂತೆ ಕಾಂತಕ್ಷೇತ್ರ ಏನಾಗ್ತದ, ದುರ್ಬಲ ಆಗ್ತಾ ಹೋಗ್ತದ. ನಾನು ದಿಕ್ಸೂಚಿಯನ್ನ ಇನ್ನೊಂದ್ ಸ್ವಲ್ಪ ಈ ಕಡೆ ತಗೊಂಡ್ ಬರ್ತೀನಿ, ನೋಡೋಣ. ಎಸ್, ಇನ್ನು ದುರ್ಬಲ ಆತು, ಕಾಂತಕ್ಷೇತ್ರ ಇನ್ನು ದುರ್ಬಲ ಆತು. ಅಂದ್ರೆ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಏನಿರ್ತದ ಅದು ದೂರ ಹೋದಂಗಲ್ ಕಾಂತಕ್ಷೇತ್ರ ಏನಾಗ್ತದ, ದುರ್ಬಲ ಆಗ್ತಾ ಹೋಗುತ್ತ. ನಾ ಇನ್ನೊಂದ್ ಸ್ವಲ್ಪ ದೂರ ತಗೊಂಡ್ ಬರ್ತೀನಿ, ನೋಡೋಣ. ಎಸ್, ಈಗ ವಿಚಲನೆ ಆಗ್ತಾ ಇಲ್ಲ. ಈಗ ದಿಕ್ಸೂಚಿಯನ್ನ ವಾಹಕ ತಂತಿಯ ಮೇಲ್ಭಾಗದಲ್ಲಿ ಇಡೋಣ. ಇದಕ್ಕಾಗಿ ಈ ವಾಹಕ ತಂತಿಯ ಆ ಕಡೆ ಮತ್ತು ಈ ಕಡೆ ಎರಡು ಕಟ್ಟಿಗೆಯ ತುಂಡುಗಳನ್ನ ಇಟ್ಟು ಅವುಗಳ ಮೇಲೆ ನಾನೀಗ ದಿಕ್ಸೂಚಿಯನ್ನ ಇಡ್ತಾ ಇದ್ದೀನಿ. ಓಕೆ, ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ಕಂಪಾಸ್ ವ್ಯವಸ್ಥೆಗೊಂಡದ. ಅದ ನೇರದಲ್ಲಿನೇ ಕೆಳಗಡೆ ದಪ್ಪನೆಯ ತಾಮ್ರದ ತಂತಿನೂ ಅದ. ಈಗ ನಾನು ಈ ಧನಧ್ರುವದಿಂದ ವಿದ್ಯುತ್ ಪ್ರವಾಹ ಉಂಟಾಗುವಂತೆ ಮಾಡಿ ಆ ವಿದ್ಯುತ್ ದಕ್ಷಿಣದಿಂದ ಉತ್ತರದ ಕಡೆಗೆ ಪ್ರವಹಿಸುವಂತೆ ಮಾಡ್ತೇನೆ. ದಿಕ್ಸೂಚಿಯು ಯಾವ ಕಡೆ ವಿಚಲನೆ ಹೊಂದದ ಅನ್ನೋದನ್ನ ನೋಡ್ರಿ. ಅಂದ್ರೆ ಈಗ ವಿದ್ಯುತ್ ಪ್ರವಾಹ ದಕ್ಷಿಣದಿಂದ ಉತ್ತರದ ಕಡೆಗೆ ಆಗ್ಲಿಕ್ಕತ್ತದ, ದಿಕ್ಸೂಚಿಯು ಯಾವ ಕಡೆ ವಿಚಲನೆ ಹೊಂದದ ಅನ್ನೋದು ನೋಡ್ರಿ. ಎಸ್, ಪೂರ್ವದ ಕಡೆಗೆ ವಿಚಲನೆ ಹೊಂದದ. ನಾವು ಮೊದ್ಲಾಗ ತಾಮ್ರದ ತಂತಿಯ ಕೆಳಭಾಗದಲ್ಲಿ ದಿಕ್ಸೂಚಿಯನ್ನಿಟ್ಟು ವಿದ್ಯುತ್ ಪ್ರವಾಹವನ್ನ ದಕ್ಷಿಣದಿಂದ ಉತ್ತರಕ್ಕ ಹರಿಸಿದಾಗ ದಿಕ್ಸೂಚಿಯು ಪಶ್ಚಿಮದ ಕಡೆಗೆ ವಿಚಲನೆ ಹೊಂದಿತ್ತು. ಈಗ ನೋಡ್ರಿ, ಪೂರ್ವದ ಕಡೆಗೆ ವಿಚಲನೆ ಹೊಂದ್ಲಿಕ್ಕತ್ತದ. ಓಕೆ, ಎಸ್, ಅಂದ್ರೆ ವಿರುದ್ಧ ನೇರದಲ್ಲಿ ವಿಚಲನೆ ಹೊಂದ್ಲಿಕ್ಕತ್ತದ. ದಿಕ್ಸೂಚಿಯು ವಾಹಕ ತಂತಿಯ ಮೇಲ್ಭಾಗದಲ್ಲಿದೆಯೋ ಅಥವಾ ಕೆಳಭಾಗದಲ್ಲಿದೆಯೋ ಎಂಬ ಅಂಶವೂ ಸಹಿತ ಅವಲಂಬಿತ ಆಗ್ತದ. ಈಗ ನಾನು ಈ ಒಂದು ಬ್ಯಾಟರಿಯ ಧ್ರುವಗಳನ್ನ ಬದಲಾಯಿಸ್ತೇನೆ. ಅಂದ್ರೆ ಧನ ಧ್ರುವ ಇಲ್ಲದ, ಸೊ ಉತ್ತರ ಧ್ರುವದಿಂದ ದಕ್ಷಿಣದ ಕಡೆಗೆ ವಿದ್ಯುತ್ ಪ್ರವಹಿಸ್ತದೆ. ಈಗ ದಿಕ್ಸೂಚಿ ಯಾವ ಕಡೆ ವಿಚಲನೆ ಹೊಂದದ ಅನ್ನೋದು ನೋಡ್ರಿ. ಎಸ್, ಪಶ್ಚಿಮದ ಕಡೆಗೆ ವಿಚಲನೆ ಹೊಂದ್ಲಿಕ್ಕತ್ತದ. ಓಕೆ, ಎಸ್, ಮೊದಲಾಗ ದಿಕ್ಸೂಚಿ ವಾಹಕ ತಂತಿಯ ಕೆಳಭಾಗದಲ್ಲಿದ್ದಾಗ ವಿದ್ಯುತ್ ಪ್ರವಾಹವು ಉತ್ತರದಿಂದ ದಕ್ಷಿಣದ ಕಡೆಗೆ ಇದ್ದಾಗ ದಿಕ್ಸೂಚಿಯು ಪೂರ್ವದ ಕಡೆಗೆ ವಿಚಲನೆ ಹೊಂದಿತ್ತು. ಈಗ ದಿಕ್ಸೂಚಿಯನ್ನು ನಾವು ವಾಹಕ ತಂತಿಯ ಮೇಲ್ಭಾಗದಲ್ಲಿಟ್ಟು ವಿದ್ಯುತ್ ಅನ್ನು ಪ್ರವಹಿಸಿದಾಗ ಅದರ ವಿರುದ್ಧ ನೇರದಲ್ಲಿ ದಿಕ್ಸೂಚಿ ಏನಾಗ್ಲಿಕ್ಕತ್ತದ, ವಿಚಲನೆ ಹೊಂದ್ಲಿಕ್ಕತ್ತದ. ಎಸ್,
ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.